ರಾಜ್ಯದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಪ್ರಕರಣವನ್ನು ನಾನು ಇವತ್ತು ತಂದಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಾಗಿರುವಂತಹ ಅವ್ಯವಹಾರ ದಿನಾಂಕ 25 ಏಪ್ರಿಲ್ ಒಂದು ಟ್ರ್ಯಾಪ್ ಆಗುತ್ತೆ. ಆ ಇನ್ಸ್ಪೆಕ್ಟರು ವಾಣಿಜ್ಯ ತೆರಿಗೆಯಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಹೆಸರು ನಿಜಾನಂದ ಮೂರ್ತಿ ಅಂತ. ಆ ನಿಜಾನಂದ ಅವ್ರಿಗೆ 20 ಲಕ್ಷ ಲಂಚ ಪಡಿಬೇಕಂದ್ರೆ ಲೋಕಾಯುಕ್ತವರು ರೆಡ್ ಹ್ಯಾಂಡೆಡ್ ಟ್ರ್ಯಾಪ್ ಮಾಡ್ತಾರೆ. ಅದು ಯಾಕೋ ಏನೋ ಗೊತ್ತಾಗಲ್ಲ, ಎಲ್ಲೂ ಇದು ಪ್ರಸಾರ ಆಗಲ್ಲ, ಹಾಗೂ ಯಾರೂ ಸಸ್ಪೆಂಡ್ ಆಗಲ್ಲ. ಹಾಗೂ ಆ ಇನ್ಸ್ಪೆಕ್ಟ್ರಿಗೆ 20 ಲಕ್ಷ ಎಲ್ಲಿಂದ ಬಂತು, ಅವನಿಗೆ ಯಾರು ಕೊಟ್ಟರು, ಯಾಕೆ ಕೊಡ್ತಿದ್ದಾರೆ, ಇಂತಹ ಸಿಂಪಲ್ ತನಿಖೆ ಸಹ ಆಗೋದಿಲ್ಲ. ಲೋಕಾಯುಕ್ತದಲ್ಲೂ ಈ ಕಂಟೆಂಟನ್ನು ಬಿಡುಗಡೆ ಮಾಡೋದಿಲ್ಲ. ಆದರೂ ಮಾಧ್ಯಮದ ಒತ್ತಡ ಜಾಸ್ತಿ ಆದಂಗೆ ವಿಪುಲ್ ಬನ್ಸಾಲ್ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಒಂದು ಆದೇಶವನ್ನು ಮಾಡ್ತಾರೆ. ಅಡಿಷನಲ್ ಕಮಿಷನರು ಚಂದ್ರಶೇಖರ್ ನಾಯ್ಕ್ ಅವರಿಗೆ ಒಂದು ಕಮಿಟಿ ರಚನೆ ಮಾಡಿ ತನಿಖಾ ತಂಡವನ್ನು ರಚಿಸಿ ಏನದು, ಎಲ್ಲಿ ಬಂತು 20 ಲಕ್ಷ, ಇವರು 20 ಲಕ್ಷ ಯಾಕೆ ರಿಸೀವ್ ಮಾಡ್ತಿದ್ರು ಅಂತ ಅದು ಇವತ್ತು ಗೊತ್ತಾಗಿದೆ. ಮಂತ್ಲಿ ಫಿಕ್ಸ್ ಮಾಡ್ಕೊಂಡಿದ್ರಂತೆ. ಎಲ್ಲಿ ಈ ಟಬಾಕೋ ಕನ್ಸ್ಯೂಮ್ ಮೆಟೀರಿಯಲ್ಸ್ ಏನು ಬರುತ್ತೆ, ಆ ಟಬಾಕೋ ಕನ್ಸ್ಯೂಮ್ನ ಕರ್ನಾಟಕ ರಾಜ್ಯಕ್ಕೆ ತರೋದಕ್ಕೆ ಮಂತ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಂತಹ ದುಡ್ಡು. ಸೊ ಆ 20 ಲಕ್ಷ ಹೆಂಗೆ ಫಿಕ್ಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಚಂದ್ರಶೇಖರ್ ನಾಯ್ಕ್ ಅವರು ಒಂದು ತನಿಖಾ ತಂಡವನ್ನು ರಚಿಸ್ತಾರೆ. ಆ ತನಿಖಾ ತಂಡದ ಪ್ರಿಲಿಮಿನರಿ ರಿಪೋರ್ಟಿನ ಪ್ರಕಾರ ಇನ್ಸ್ಪೆಕ್ಟ್ರು ಕೊಡ್ತಿರುವಂಥ ಹಣ ಇನ್ಸ್ಪೆಕ್ಟ್ರದಲ್ಲ, ಇನ್ಸ್ಪೆಕ್ಟ್ರಿಗೆ ಮಾಡಿದ್ರು ಒಬ್ಬ ಜಸ್ಟ್ ಒಂದು 1% 2% ದುಡ್ಡುಗೋಸ್ಕರ ಮಾಡ್ತಿದ್ದಂತಹ ಕೆಲಸ. ಇದರಲ್ಲಿರುವಂತಹ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು 3 ಜನ. ಒಬ್ಬ DC ವಾಣಿಜ್ಯ ಇಲಾಖೆ ಡಾಕ್ಟರ್ ರಘುನಾಥ್ ಗೌಡ ಆ್ಯಂಡ್ 2 CTOಗಳು. ಅವರು ವಿಜಿಲೆನ್ಸ್ಗೂ ಬರಲ್ಲ, ಅಂದರೆ ಜಾಗೃತಿ ಇಲಾಖೆಯಲ್ಲಿ ಕೆಲಸ ಮಾಡೋದಿಲ್ಲ. ಒಬ್ಬ ಮನುಷ್ಯ ನವೀನ್ ಅಂತ ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ CTO ಆಗಿ. ಇನ್ನೊಬ್ಬ ಮನುಷ್ಯ ಲಕ್ಕಪ್ಪ ಅಂತ ಕೋಲಾರದಲ್ಲಿ ಕೆಲಸ ಮಾಡ್ತಾನೆ. ಈ 2 ಕದಂಬ ಬಾಹು ಎಷ್ಟು ದೊಡ್ಡ ಮಟ್ಟಕ್ಕೆ ಇದೆ ಅಂತಂದರೆ ಬೆಂಗಳೂರು ರೂರಲಲ್ಲಿ 20 ಲಕ್ಷ ಟ್ರೇಡ್ ಮಾಡಬೇಕು ಅಂದರೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಇಂತಹ ಪ್ರಕರಣದಲ್ಲಿ ಸಸ್ಪೆನ್ಷನ್ ಆದರೂ ಆಗಬೇಕಾಗಿತ್ತಲ್ಲ ಅಂತ ಹೇಳಿ ಈ ಪ್ರಿಲಿಮಿನರಿ ರಿಪೋರ್ಟ್ ಮೇಲೆ ಹೋರಾಟ ಮಾಡಿದ್ರೆ ಈ ಪ್ರಿಲಿಮಿನರಿ ರಿಪೋರ್ಟನ್ನು ಸರ್ಕಾರ ಮುಚ್ಚಿಟ್ಟು ಸರ್ಕಾರನೇ ಅವರಿಗೆ ನೇರವಾಗಿ ಸ್ಟೇ ಕೊಡಿಸ್ದಂಗಿದೆ. ಯಾಕೆಂದರೆ ಆದೇಶ ಆಗಿರೋದು 26ನೇ ತಾರೀಕು ಸಸ್ಪೆಂಡ್ ಆಗಬೇಕು ಅಂತ. 26 ಮೇಯಲ್ಲಿ ಹೌದು, ಮೇಲ್ನೋಟಕ್ಕೆ ಇವರು ಅಪರಾಧಿಗಳು, ಸೊ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿದ್ದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನೋಟಿಸ್ ಜಾರಿ ಮಾಡೋಕ್ಕೆ ಹೋಗ್ತಾರೆ, ಅಂದರೆ ಆರ್ಡರ್ನ ಜಾರಿ ಮಾಡೋಕ್ಕೆ ಹೋಗ್ತಿದ್ದಾರೆ. ಎಷ್ಟು ಬುದ್ಧಿವಂತಿಕೆಯಿಂದ ಆ 3 ಜನ ಸೋ ಕಾಲ್ಡ್ ಮೋಸ್ಟ್ ಕರಪ್ಟೆಡ್ ಅಫಿಷಿಯಲ್ಸ್ ರಘುನಾಥ್ ಗೌಡ, ನವೀನ್ ಮತ್ತು ಲಕ್ಕಪ್ಪ ಸ್ಟೇ ತಗೊಂಬಂದು ಅವರೇ ಸರ್ಕಾರಕ್ಕೆ ತೋರಿಸ್ತಾ ಇದ್ದಾರೆ. ಇದು ಮುಖಭಂಗನ ಅಥವಾ ಸರ್ಕಾರನೇ ಇವ್ರಿಗೆ ಸ್ಟೇ ಕೊಡಿಸ್ತಾ, ಅಥವಾ ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ಲೂಪೋಲ್ಗಳು ಇಟ್ಕೊಳ್ಳುತ್ತಾ, ಅಥವಾ ಸರ್ಕಾರ ಇದೇ ರೀತಿ ಫಂಕ್ಷನ್ ಮಾಡ್ತಾ ಇದೆಯಾ? ಭ್ರಷ್ಟಾಚಾರ ಮಾಡಬೇಕು ಅಂದರೆ ಏನು ಬೇಕಾದರೂ ಮಾಡ್ಬೋದು, ನಮ್ಮ ಹತ್ರ ಹಣ ಇದ್ದರೆ ಯಾರನ್ನ ಬೇಕಾದರೂ ಖರೀದಿ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಕರಣ ಸಿಗೋದಿಲ್ಲ. ಇಷ್ಟಕ್ಕೆ ನಾವು ಬಿಡ್ತಾ ಇಲ್ಲ. ವಿಜಯವಾಹಿನಿ ಹಾಗೂ ಹೋರಾಟಗಾರರು ಈ ಪ್ರಕರಣವನ್ನು ಮುಂದಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಜೈ ಹಿಂದ್.